ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 29ನೇ ತಾರೀಕನ್ನ ನಾವು ವಿಶ್ವ ORS ದಿನ ಅಂತ ಆಚರಣೆ ಮಾಡ್ತೀವಿ. ORS ಎಷ್ಟು ಮುಖ್ಯವಾಗತ್ತೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ, ಯಾರೇ ಅತಿಸಾರ ಅಥವಾ ವಾಂತಿಯಿಂದ ಬಳಲ್ತಾ ಇದ್ರೆ ಅವರಿಗೆ ಎಷ್ಟು ಮುಖ್ಯವಾಗತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನ ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಅಧ್ಯಕ್ಷರಾದ ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಅವರು, ಹಾಗೆ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಅನುಷಾ ರಾಜ್ ಅವರೇ, ಮೊದಲಿಗೆ ಈ ORS ದಿನದ ಧ್ಯೇಯವಾಕ್ಯ ಏನಾದ್ರೂ ಇದೆಯಾ? ಯಾತಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದೀವಿ? ಇದರ ಉದ್ದೇಶವೇನು? ಇದನ್ನ ಹೇಳ್ತೀರಾ? ಪ್ರತಿ ವರ್ಷ ಜುಲೈ 29ರಂದು ನಾವು ವಿಶ್ವ ORS ದಿನವನ್ನು ಆಚರಿಸ್ತಾ ಇದ್ದೀವಿ. ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಬೇದಿ ಇಲ್ಲ ವಾಂತಿ ಆದಲ್ಲಿ ನಾವು ಒಂದು ಡಿಹೈಡ್ರೇಷನ್ ಅನ್ನೋದನ್ನ ತಡೆಗಟ್ಟಲು ಇದು ಒಂದು ಸರಳವಾದ ಒಂದು ಕಡಿಮೆ ವೆಚ್ಚದ ಒಂದು ತುರ್ತು ಚಿಕಿತ್ಸೆ. ಇದರ ಧ್ಯೇಯವಾಕ್ಯ ಈ ವರ್ಷ ಏನೆಂದರೆ ORS ಅ ಸಿಂಪಲ್ ಸೊಲ್ಯೂಷನ್ ಫಾರ್ ಹೆಲ್ದಿಯರ್ ಫ್ಯೂಚರ್. ಆರೋಗ್ಯಕರವಾದ ಭವಿಷ್ಯಕ್ಕೆ ORS ಒಂದು ಸರಳವಾದ ಪರಿಹಾರ ಎಂದು. ಇನ್ನೊಂದು ಧ್ಯೇಯವಾಕ್ಯ ಎಂದರೆ ಸಿಪ್ ಸ್ಮಾರ್ಟ್, ಸ್ಟೇ ಸ್ಟ್ರಾಂಗ್ ಅಂಡ್ ಸೇ ಯೆಸ್ ಟು ORS. ಜಾಣ್ಮೆಯ ಆಯ್ಕೆ ORS, ಆರೋಗ್ಯದ ರಕ್ಷೆ ORSಗೆ ನಾವು ಹೌದು ಹೇಳೋಣ ಅಂತ. ಡಾಕ್ಟರ್ ಶಿವು ಅವರೇ, ಈಗ ORS ಯಾವ ಸಂದರ್ಭಗಳಲ್ಲಿ, ಅಂದ್ರೆ ಇವಾಗ ಬರೀ ಅತಿಸಾರ ವಾಂತಿ ಅಲ್ಲ, ನಿಮಗೆ ಯಾವುದೇ ರೀತಿ ಸುಸ್ತಾಗಿದ್ರೂ ನಿಮ್ಮ ದೇಹದಲ್ಲಿ ನಿರ್ಜಲೀಕರಣ ಆಗಿದೆ ಅಂತ ಅಂದ್ರೂ ಕೂಡ ಆಗ್ಲೂ ತಗೋಬಹುದು ಅಲ್ವಾ? ಹೌದು. ಈಗ ನಮ್ಮ ದೇಹ ಅನ್ನೋದು ಒಂದು ಟ್ಯಾಂಕ್ ಇದ್ದ ಹಾಗೆ. ನಾವು ಒಂದು ಕಡೆ ದ್ರಾವಣಗಳನ್ನು ಸೇವಿಸ್ತಿರ್ತೀವಿ, ಇನ್ನೊಂದು ಕಡೆ ದ್ರಾವಣಗಳನ್ನು ಬಿಡ್ತಾ ಇರ್ತೀವಿ. ಮುಖ್ಯವಾಗಿ ಅದು ದೇಹದಿಂದ 3 ಬಗೆಯಲ್ಲಿ ಆಗಬಹುದು. ಒಂದು ವಾಂತಿ ಆಗೋದ್ರಿಂದ, ಎರಡನೇದು ಬೇದಿ ಆಗ್ತಾ ಇರೋದ್ರಿಂದ, ಮೂರನೇದು ಅತಿಯಾದಂತಹ ಸ್ವೆಟ್ಟಿಂಗ್, ಬೆವರುವಿಕೆ. ನಮ್ಮ ದೇಹದಿಂದ ಈ ರೀತಿಯಾದಂತಹ ಅತಿಯಾದ ನೀರು ಮತ್ತು ಲವಣಾಂಶಗಳ ನಷ್ಟ ಉಂಟಾದಾಗ ನಾವು ಅದನ್ನು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾವು ನಮ್ಮ ದೇಹದಲ್ಲಿ ಏನು ನಷ್ಟ ಆಗುತ್ತೋ ಅದನ್ನು ಸೇರಿಸಿದಾಗ ನಮ್ಮ ದೇಹ ಕ್ರಿಯಾಶೀಲವಾಗಿರುತ್ತೆ, ಸುಸ್ತಾಗೋದಿಲ್ಲ, ನಮ್ಮ ದೇಹ ಕುಗ್ಗೋದಿಲ್ಲ. ಸೊ ಹೀಗಾಗಿ ನಾವು ಈ ORS ಅನ್ನು ಪದೇ ಪದೇ ನಾವು ಸೇವಿಸ್ಬೇಕಾಗತ್ತೆ. ಮತ್ತೆ ಈ ORS ತಗೊಳ್ಳೋ ವಿಧಾನವನ್ನ ನಮ್ಮ ಕೇಳುಗರಿಗೆ ಹೇಳಬೇಕು. ಯಾಕೆ ಅಂತ ಅಂದ್ರೆ ಈ ORS ಪೊಟ್ಟಣ ಏನು ಇರುತ್ತೆ ಅದನ್ನ ಸಂಪೂರ್ಣವಾಗಿ ಅದು ಎಷ್ಟು ಲೀಟರ್ ನೀರಿಗೆ ಬೆರೆಸಿ ಅದನ್ನ ಕುಡಿಬೇಕು ಅಂತ ಹೇಳಿರ್ತಾರೋ ಅದರ ಬದಲಾಗಿ ಇವರು ಸ್ವಲ್ಪ ನೀರಿಗೆ ಸ್ವಲ್ಪ ಪೌಡರ್ ಅನ್ನ ಹಾಕಿ ಆಗ ಮಾತ್ರ ಉಪಯೋಗಿಸ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂಡ್ ಬಿಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ನೀವು ಈ ಪ್ರಶ್ನೆಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬಹುಶಃ ಈ ORS ಪುಡಿಯನ್ನು ತಯಾರಿಸುವಾಗಲೇ ಈ ಆಲೋಚನೆ ತಯಾರಿಸಿದ ವೈದ್ಯರಿಗೆ ಬಂದಿದೆ. 1960ರಲ್ಲಿ ಈ ಒಂದು ಪೊಟ್ಟಣಗಳು ಅಂದರೆ ಈ ಥರದ ಮಿಶ್ರಣಗಳ ಬಳಕೆ ಪ್ರಾರಂಭ ಆಗುತ್ತೆ. ಆದರೆ ನಿಖರವಾಗಿ ಯಾವುದನ್ನು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ನಂತರ ಭಾರತ ಮತ್ತು ಬಾಂಗ್ಲಾದೇಶ ವಿಭಜನೆಯಾದಾಗ 1971ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶದಲ್ಲಿ ತಳ್ಳಲ್ಪಟ್ಟಂತಹ ಅನೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಆ ಒಂದು ನಿರಾಶ್ರಿತರ ಕ್ಯಾಂಪಿನಲ್ಲಿ ಕಾಲರಾ ಉಂಟಾಗುತ್ತೆ. ಕಾಲರಾದಿಂದ ಅನೇಕ ಜನರು ಸಾವನ್ನ ಅಪ್ಪುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರು ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ದಿಲೀಪ್ ಮಹಾಲಾನಬಿಸ್ ಅನ್ನೋರು, ಅವರು ಒಬ್ಬರು ಮಕ್ಕಳ ತಜ್ಞರು. ಅವರು ಸಹ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಥವಾ ಭಾರತೀಯ ಶಿಶು ವೈದ್ಯ ಸಂಘದ ಒಬ್ಬರು ಸದಸ್ಯರಾಗಿರ್ತಾರೆ. ಅವರು ಒಂದು ಫಿಸಿಯಾಲಜಿ, ಶರೀರ ಕ್ರಿಯಾಶಾಸ್ತ್ರವನ್ನು ಓದಿದವರಾಗಿರ್ತಾರೆ. ಅವರಿಗೆ ಗೊತ್ತಾಗತ್ತೆ ನಾವು ಬರೀ ಉಪ್ಪನ್ನು ಅಥವಾ ಬರೀ ಗ್ಲೂಕೋಸನ್ನು ಸೇವಿಸಿದರೆ ಅದರಿಂದ ಹಾನಿಯಾಗತ್ತೆ. ಇವೆರಡೂ ಜೊತೆಲೇ ಇದ್ದಾಗ
ಅದು ನಮ್ಮ ದೇಹಕ್ಕೆ ಅನುಕೂಲ ಕೊಡುತ್ತೆ ಅಂತ. ನಾವೇ ಆಹಾರ ತಯಾರಿಸಿದಾಗ್ಲೂ ಸಹ ಉಪ್ಪನ್ನ ಹಾಕ್ಕೊಳ್ತೀವಿ. ಅಂದ್ರೆ ಅಕ್ಕಿ ಇರ್ಬೋದು, ಅದ್ರ ಜೊತೆ ಸಾಂಬಾರ್ ಹಾಕೊಂಡಾಗ ಸಾಂಬಾರಿಗೆ ನಾವು ಉಪ್ಪು ಹಾಕಿರ್ತೀವಿ. ಅಕ್ಕಿಯಲ್ಲಿ ಗ್ಲೂಕೋಸ್ ಇರುತ್ತೆ, ಸ್ಟಾರ್ಚ್ ಅನ್ನೋದು ಅಮೈಲೇಸ್ ಎನ್ಸೈಮ್ ಇಂದ ಅಂತಿಮವಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅನ್ನ ನಾವು ತಿಂದಾಗ ಸಾಂಬಾರಲ್ಲಿರೋ ಉಪ್ಪಿನಂಶ ಗ್ಲೂಕೋಸ್ ಅನ್ನ ಮತ್ತೆ ಸೋಡಿಯಂ, ಉಪ್ಪಿನಲ್ಲಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಅಲ್ಲಿರ್ತಕ್ಕಂಥ ಸೋಡಿಯಂ ಅಣು ಮತ್ತೆ ಗ್ಲೂಕೋಸ್ ಅಣು ಒಂದಕ್ಕೊಂದಕ್ಕೆ ಸೇರ್ಕೊಂಡು ಅವೆರಡು ಜೊತೆಯಾಗಿ ರಕ್ತವನ್ನ ಸೇರುತ್ತೆ. ಅದು ನಮ್ಮ ದೇಹಕ್ಕೆ ಚೈತನ್ಯವನ್ನ ಕೊಡುತ್ತೆ. ಹೌದು, ಈ ಗ್ಲೂಕೋಸ್ ಅನ್ನೋದು ನಮಗೆ ಎನರ್ಜಿಯನ್ನ ಕೊಟ್ಟರೆ, ಈ ಲವಣಾಂಶವನ್ನ ಮತ್ತೆ ರಕ್ತದೊತ್ತಡವನ್ನ ಈ ಸೋಡಿಯಂ ಅಥವಾ ಉಪ್ಪಿನಂಶ ಮೇಂಟೈನ್ ಮಾಡುತ್ತೆ. ಅಂದ್ರೆ ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಸೊ ನಮ್ಮ ಊಟದಲ್ಲೇನೆ ಗ್ಲೂಕೋಸ್ ಮತ್ತೆ ಉಪ್ಪು ಅನ್ನೋದನ್ನ ನಾವು ಸದಾಕಾಲ ಸೇವಿಸ್ಕೊಂಡು ಬಂದಿರ್ತೀವಿ. ಯಾವ ಸಂದರ್ಭದಲ್ಲಿ ಈ ಗ್ಲೂಕೋಸ್ ಮತ್ತು ಉಪ್ಪಿನಂಶದ ನಷ್ಟ ನಮ್ಮ ದೇಹದಿಂದ ಜಾಸ್ತಿ ಆಗುತ್ತೋ ನಾವು ಅದನ್ನು ಸೇರಿಸ್ಬೇಕಾಗತ್ತೆ. ವೈದ್ಯರು ಅವರು ಮನಗಂಡುತ್ತಾರೆ, ಇದು ಗ್ಲೂಕೋಸ್ ಮತ್ತು ಸೋಡಿಯಂ ಕ್ಲೋರೈಡ್ ಉಪ್ಪಿನಂಶ ಎರಡನ್ನೂ ಜೊತೆಯಲ್ಲಿ ಮಿಶ್ರಣ ಮಾಡಿಕೊಟ್ಟಾಗ ಅದರಿಂದ ಅನೇಕರು ಸಾವನ್ನಪ್ಪೋದ್ರಿಂದ ತಪ್ಪಿಸ್ಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಅವರು 1971 ಇಸ್ವಿಯಲ್ಲಿ ಆ ಕಾಲರ ಬ್ರೇಕ್ ಡೌನ್ ಆದಾಗ ಬಳಸ್ತಾರೆ. ಆ ನಂತರ 1977ರಲ್ಲಿ ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಇವೆರಡೂ ಸಹ ಪ್ರಪಂಚಾದ್ಯಂತ ಈ ಒಂದು ದ್ರಾವಣವನ್ನು ಯಾರಿಗೆ ಭೇದಿ ಆದ್ರೂ ಸಹ ಕೊಡಬೇಕು ಅನ್ನೋದನ್ನು ಒಂದು ರೂಪರೇಷೆಗೆ ತರ್ತಾರೆ. ಅಲ್ಲಿವರೆಗೂ ಬರೀ ಡ್ರಿಪ್ಸ್ ಹಾಕೋದ್ರಲ್ಲೇನೆ ಇರ್ತಿದ್ರು. ಆ ನಂತರ ಬೇದಿಯನ್ನ ನಾವು ORS ಕೂಡ ಕೊಟ್ಟು ಅದನ್ನ ಚಿಕಿತ್ಸೆಯನ್ನ ಪರಿಣಾಮಕಾರಿಯಾಗಿ ಮಾಡಬಹುದು, ಸಾವುಗಳನ್ನ ತಪ್ಪಿಸಬಹುದು ಅನ್ನೋದನ್ನ ಅರ್ಥಕೊಳ್ತಾರೆ. ನಂತರ 2001 ಇಸ್ವಿಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರವರು ಇದು ವಿಶ್ವಾದ್ಯಂತ ಮತ್ತಷ್ಟು ಪಸರಿಸಬೇಕು, ಇದರ ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಇದನ್ನ ಸರಳವಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಒಂದು ವಿಶ್ವದ ಹಬ್ಬವನ್ನಾಗಿ ಪರಿವರ್ತಿಸ್ತಾರೆ. ಅಂದರೆ 2001 ಇಸ್ವಿಯಿಂದ ಈ ಒಂದು ORS ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸೋದಕ್ಕೆ ಭಾರತೀಯ ಶಿಶು ವೈದ್ಯ ಸಂಘದವರು ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಅವರಿಗೆ ಕೋರ್ಕೊಂಡು ಇದು ವಿಶ್ವಾದ್ಯಂತ ಆಚರಿಸ್ಕೊಳ್ತಾ ಬಂದಿದೆ. 2004 ಇಸ್ವಿಯಲ್ಲಿ ಲೋ ಆಸ್ಮೋಲಾರ್ ಅಂದರೆ ಕಡಿಮೆ ಸಾಂದ್ರತೆಯ ORS ಪುಡಿಯನ್ನು ತರ್ತಾರೆ. ಆ ಕಡಿಮೆ ಸಾಂದ್ರತೆಯ ORS ಪುಡಿ ಇವತ್ತೊಂದು ದಿವಸ ಬೇದಿಗೆ ರಮಬಾಣವಾಗಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೋಡಿದಾಗ ಇದನ್ನು ನಾವು ಮನೇಲೇನೆ ತಯಾರಿಸ್ಕೊಳ್ಬೋದು. ಮನೇಲಿ ಸರಳವಾಗಿ ಸಿಗ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ಸಕ್ಕರೆ. ಆ ಒಂದು ಸಕ್ಕರೆ ವಸ್ತುವಿನಲ್ಲಿ ಒಂದು ಮಾಲಿಕ್ಯೂಲ್ ಗ್ಲೂಕೋಸ್ ಮತ್ತು ಒಂದು ಮಾಲಿಕ್ಯೂಲ್ ಫ್ರಕ್ಟೋಸ್ ಇರುತ್ತೆ. ಸೊ ನಮಗೆ 13.5 ಗ್ರಾಮ್ ಅಷ್ಟು ಗ್ಲೂಕೋಸ್ ಸಿಗಬೇಕು ಅಂದರೆ ಅದನ್ನು 6 ಚಮಚ ಸಕ್ಕರೆ ತಗೋಬೇಕಾಗತ್ತೆ. ಅಂದರೆ 30 ಗ್ರಾಮ್ ಸಕ್ಕರೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಅರ್ಧದಷ್ಟು ಗ್ಲೂಕೋಸು ನಮಗೆ ಸಿಗುತ್ತೆ. ಅದರ ಜೊತೆಗೆ ಸುಮಾರು ಅರ್ಧ ಚಮಚದಷ್ಟು ಉಪ್ಪು ಅಂದರೆ 2.5 ಗ್ರಾಮ್ ಅಷ್ಟು ಉಪ್ಪು ತಗೋಬೇಕಾಗತ್ತೆ. ನಂತರ ಸಿಟ್ರೇಟ್ಗೋಸ್ಕರ ನಾವು ಬೇಕಾದರೆ ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡ್ಬೋದು. ಅದು ಇಲ್ಲ ಅಂದ್ರೂ ತೊಂದರೆ ಇಲ್ಲ. 6 ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು, 1 ಲೀಟರ್ ನೀರನ್ನು ಮಿಶ್ರಣ ಮಾಡಿ ಈ ORS ಪ್ಯಾಕೆಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ನಾವು ಕುಡಿಬಹುದು. ಹೇಳಬೇಕಾಗತ್ತೆ, ಕಾಯಿಸಿ ಆರಿಸಿದ ನೀರಿನಲ್ಲಿ ಈ ದ್ರಾವಣವನ್ನ ತಯಾರಿ ಮಾಡಬಹುದು. ಇಲ್ಲಿ ಸ್ವಚ್ಛತೆ ಅನ್ನೋದು ಮುಖ್ಯ. ಡಾಕ್ಟ್ರೆ, ಮತ್ತೆ ಈ ಮಕ್ಕಳಿಗೆ ಅತಿಸಾರ ಬೇದಿಯ ಆದಾಗ ಅವರು ಹಾಲು ಕುಡಿಯೋದನ್ನೇ ನಿಲ್ಸಿರ್ತಾರೆ, ಊಟ ತಗೊಳ್ಳೋದನ್ನೇ ನಿಲ್ಸಿರ್ತಾರೆ. ಆಗ ನಾವು ಬರೀ ORS ಅನ್ನೇ ಮುಂದುವರಿಸಬೇಕಾಗತ್ತಾ ಅಥವಾ ಅದರ ಜೊತೆಗೆ ಆಹಾರವನ್ನು ಮಗುವಿನ ಮನವೊಲಿಸಿ ಕೊಡಬೇಕಾಗತ್ತೆ ಅನ್ಕೊಳ್ತೀನಿ? ORS ಒಂದೇ ನಮ್ಮ ದೇಹದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋದಿಲ್ಲ. ನೀರು ಮತ್ತು ಲವಣಾಂಶಗಳನ್ನು ಪೂರೈಕೆ ಮಾಡುತ್ತೆ. ಇದರ ಜೊತೆಗೆ ನಮಗೆ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ, ಬೆಳವಣಿಗೆಗೆ, ಅದಕ್ಕೆಲ್ಲದಕ್ಕೂ ನಮಗೆ ಬೇರೆ ಎಲ್ಲ ಥರದ ವಸ್ತುಗಳು ಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಯಾವುದೇ ಆಹಾರವನ್ನು ನಾವು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಎಲ್ಲ ಆಹಾರವನ್ನು ನಾವು ನಿಯಮಿತವಾಗಿ ಕೊಡಬೇಕಾಗತ್ತೆ. ಅಂದರೆ ಜೀರ್ಣಿಸ್ಕೊಳ್ಳೋದಕ್ಕೆ ಸರಿಸಾಗಿರೋ ರೀತಿಲಿ ಆಹಾರವನ್ನು ತಯಾರಿಸಿ ಮೃದುವಾಗಿ ಇರ್ತಕ್ಕಂಥ ಆಹಾರಗಳನ್ನು ಫ್ರೀಕ್ವೆಂಟ್ ಆಗಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ನಾವು ORS ಅನ್ನು ಕೊಡಬೇಕಾಗತ್ತೆ. ಒಂದು ಸಿಂಪಲ್ ಆಗಿ ಹೇಳೋದಾದರೆ 2 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಒಂದು ಸರಿ ಬೇದಿ ಮಾಡಿದ್ರೆ ಅವರು ಸುಮಾರು 50ರಿಂದ 100 ml ಅಷ್ಟು ದ್ರವವನ್ನು ಲೂಸ್ ಮೋಷನ್ ಮುಖಾಂತರ ನಷ್ಟಪಟ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ನಾವು ಪ್ರತಿ ಸಾರಿ ಬೇದಿ ಆದಮೇಲೂ ಒಂದು 50ರಿಂದ 100 ml ಅಷ್ಟು ORS ಅನ್ನು ಕುಡಿಸೋದು ಒಳ್ಳೆಯದು. ಅದೇ ನಾವು 2ರಿಂದ 10 ವರ್ಷಗಳ ಮಕ್ಕಳಲ್ಲಿ ಒಂದು ಸರಿ ಬೇದಿ ಮಾಡಿದ್ರೆ 100ರಿಂದ 200 ml ಅಷ್ಟು ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆದ್ದರಿಂದ ಪ್ರತಿ ಸರಿ ಬೇದಿ ಆದಮೇಲೂ ಸಹ 100ರಿಂದ 200 ml ಅಷ್ಟು ORS ದ್ರಾವಣವನ್ನು ಕುಡಿಸಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ತಾಯಿ ಎದೆ ಹಾಲು ಕುಡಿತಾ ಇರುವಂತಹ ಮಗು ಆದ್ರೆ ಆ ಮಗುವಿಗೆ ಎದೆ ಹಾಲನ್ನು ನಿಲ್ಲಿಸಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹೌದೌದು. ಯಾಕಂದ್ರೆ ತಾಯಿ ಎದೆ ಹಾಲಿನಲ್ಲಿ
ORS ಅಲ್ಲಿ ಏನೇನು ವಸ್ತುಗಳಿದೆಯೋ ಅದೆಲ್ಲವೂ ಸಹ ಇರುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಶಕ್ತಿಯನ್ನು, ಬೆಳವಣಿಗೆಯನ್ನು ಬೇಕಾದಂಥ ವಸ್ತುಗಳು ಸಹ ಇರುತ್ತೆ. ಆದ್ದರಿಂದ ತಾಯಿ ಹಾಲನ್ನು ಬೇದಿ ಸಂದರ್ಭದಲ್ಲಿ ನಿಲ್ಲಿಸೋ ಅವಶ್ಯಕತೆ ಖಂಡಿತ ಇಲ್ಲ. ಡಾಕ್ಟರ್ ಶಿವ ಅವರೇ, ನೀವು ಮನೆಯಲ್ಲೇ ORS ಅನ್ನ ತಯಾರಿಸ್ಕೊಳ್ಳಬಹುದು ಅಂತ ತಯಾರಿಕೆ ಮಾಡೋ ವಿಧಾನವನ್ನು ನಮಗೆ ಹೇಳಿಕೊಟ್ರಿ ಈಗ. ಆದರೆ ಇವಾಗ ನಮಗೆ ತಯಾರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾವು ಮೆಡಿಕಲ್ ಸ್ಟೋರ್ಸ್ನಿಂದನೋ ಎಲ್ಲೋ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆ ORS ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನನ್ನ ಗಮನಿಸಬೇಕಾಗಿರುತ್ತೆ? ಈ ಟೆಟ್ರಾ ಪ್ಯಾಕಲ್ಲಿ ಆಗಿರಬಹುದು ಅಥವಾ ಮಾಮೂಲಿ ಪುಡಿಯ ಮೇಲಿರ್ಬೋದು, ಈ WHO ಸಿಂಬಲ್ ಇರುತ್ತೆ. ಸೊ ಯಾವ ಒಂದು ಪ್ಯಾಕ್ ಮೇಲೆ ಈ WHO ಸಿಂಬಲ್ ಇರುತ್ತೋ ಅವುಗಳನ್ನು ಮಾತ್ರ ನಾವು ಬೇದಿ ವಾಂತಿ ಸಂದರ್ಭದಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ. ಆ WHO ಸಿಂಬಲ್ ಇಲ್ಲದೆ ಇರ್ತಕ್ಕಂಥ ಟೆಟ್ರಾ ಪ್ಯಾಕ್ಗಳಲ್ಲಿ ಕೆಲವು ಸಮಯ ಈ ಪ್ರಮಾಣಗಳು ವ್ಯತ್ಯಾಸ ಇರೋದ್ರಿಂದ ಅದರಿಂದ ಹಾನಿ ಆಗ್ತಕ್ಕಂಥ ಸಾಧ್ಯತೆ, ಮಗು ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ಸಾರ್ವಜನಿಕರು ದಯವಿಟ್ಟು ಯಾವುದೇ ORS ಅನ್ನು ಕುಡಿಸೋದಿದ್ರು ಅಥವಾ ಕುಡಿಯೋದಿದ್ರು ಅಥವಾ ಪರ್ಚೇಸ್ ಮಾಡೋದಿದ್ರು ಅದ್ರ ಮೇಲೆ WHO ರೆಕಮೆಂಡೆಡ್ ORS ಫಾರ್ಮುಲೇಷನ್ ಅಂತ ಇದೆಯಾ ಅನ್ನೋದನ್ನ ಒಂದು ತಿಳ್ಕೋಬೇಕು. ಎರಡನೇದು, ಪುಡಿಯನ್ನು ನೀವು ತೆಗೆದುಕೊಂಡ್ರೆ ಆ ಪ್ಯಾಕೆಟ್ ಮೇಲೆ ಇರ್ತಕ್ಕಂತಹ ನಿರ್ದೇಶನಗಳನ್ನು ಸಂಪೂರ್ಣವಾಗಿ ಓದಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಚಿಕ್ಕ ಪ್ಯಾಕೆಟು ಬರುತ್ತೆ, ದೊಡ್ಡ ಪ್ಯಾಕೆಟನ್ನು ಬರುತ್ತೆ. ಚಿಕ್ಕ ಪ್ಯಾಕೆಟ್ ಆಗಿದ್ರೆ ಸಾಮಾನ್ಯವಾಗಿ 200 ml ನೀರಿನಲ್ಲಿ ಜೊತೆ ಮಿಶ್ರಣ ಮಾಡಬೇಕಾಗತ್ತೆ. ದೊಡ್ಡ ಪ್ಯಾಕೆಟ್ ಅಂತ ಹೇಳಿದ್ರೆ 21.8 ಗ್ರಾಮ್ ಇರುತ್ತೆ. ಅದನ್ನು ನಾವು 1 ಲೀಟರ್ ಕುದಿಸಿ ಆರಿಸಿದ ನೀರಿನಲ್ಲಿ ಮಿಶ್ರಣ ಮಾಡಬೇಕಾಗತ್ತೆ. ಸೊ ಆದ್ರಿಂದ ನೀವು ORS ಪ್ಯಾಕೆಟನ್ನು ತೆಗೆದುಕೊಂಡ ನಂತರ ಅದರ ಮೇಲೆ ಬರೆದಿರ್ತಾರೆ ಎಷ್ಟು ನೀರನ್ನು ನಾವು ಮಿಶ್ರಣಕ್ಕೋಸ್ಕರ ಬಳಸಬೇಕು ಅನ್ನೋಂಥ. ಅದನ್ನು ಓದ್ಕೊಂಡು ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಬೇಕಾಗತ್ತೆ. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಆಗ್ತಕ್ಕಂತಹ ಮಿಸ್ಟೇಕ್ಗಳು ಅಥವಾ ತೊಂದರೆಗಳು ಅಂತ ಹೇಳಿದ್ರೆ, ನಮ್ಮ ಮಗು ಈಗ 1 ಲೀಟರ್ ಪ್ಯಾಕೆಟ್ ತೊಗೊಂಡಿರ್ತೀರ, ನಮ್ಮ ಮಗು ಅಷ್ಟು ಕುಡಿಯಲ್ಲ, 1 ಲೋಟಕ್ಕೆ 1 ಚಮಚ ಪೌಡರ್ ಹಾಕಿ ಕುಡಿಸೋಣ ಅನ್ನೋ ಒಂದು ಭಾವನೆಯನ್ನು ತಾವು ದಯವಿಟ್ಟು ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ಯಾಕೆಟ್ನ ಒಂದು ಕಾರ್ನರನ್ನು ನೀವು ಓಪನ್ ಮಾಡಿ ನೀವು ಆ ಪೌಡ್ರನ್ನು ಸುರಿದಾಗ ಅದು ಜಾಸ್ತಿನೂ ಹೋಗ್ಬೋದು, ಕಡಿಮೆನೂ ಹೋಗ್ಬೋದು. ಜಾಸ್ತಿ ಹೋದರೆ ಹೈಪರ್ನೈಟ್ರಿಮಿಯಾ ಆಗಬಹುದು, ತೊಂದರೆ ಆಗುತ್ತೆ. ಕಡಿಮೆ ಹೋದ್ರೂ ತೊಂದರೆ ಆಗುತ್ತೆ, ಹೈಪೋನೈಟ್ರಿಮಿಯಾ ಆಗುತ್ತೆ. ಸೊ ಅದರಿಂದ ನೀವು ತಯಾರಿಸುವಾಗ ಅದರ ಮೇಲ್ಗಡೆ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕು ಅಂತಿದ್ರೆ ನೀವು ದಯವಿಟ್ಟು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಂಡು ಅದನ್ನು 24 ಗಂಟೆಗಳ ಕಾಲ ಬಳಸಬಹುದು. ಸೊ 1 ಲೀಟ್ರನ್ನು ಒಂದೇ ಸರಿ ಕುಡಿಸ್ಬೇಕು ಅಂತೇನಿಲ್ಲ, ಮಗುವಿನ ಅಗತ್ಯತೆಗೆ ತಕ್ಕಂಗೆ ಇಟ್ಕೊಂಡು ನೀವು ಅದನ್ನು ನೀರು ಕುಡ್ದಂಗೆ ಕುಡಿಸ್ತಾ ಇರಬಹುದು. ಡಾಕ್ಟರ್ ಅನುಷಾ ಅವರೇ, ಕೊನೆಯದಾಗಿ IAP ಮೈಸೂರು ಘಟಕದ ಕಡೆಯಿಂದ ಈ ORS ಡೇಗೆ ನೀವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಸೊ ಜುಲೈ 29ರಂದು ದೇಶಾದ್ಯಂತ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನೀಲಂ ಮೋಹನ್ ರವರ ನೇತೃತ್ವದಲ್ಲಿ ಈ ORS ಬಗ್ಗೆ ಜಾಗೃತಿ ಮೂಡಿಸಲು ಹಲವಾರು ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ. ಈ ಸಂಬಂಧಿತವಾಗಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ನಾವು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮತ್ತು ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ಸ್ ಈ ಥರ ಇಟ್ಕೊಂಡಿದ್ದೀವಿ. ಇದರ ನಂತರ ನಾವೇನು ಹೇಳಬೇಕು ಒಂದು ಕೇಳುಗರಿಗೆ ಅಂದರೆ, ಪ್ರತಿ ಒಂದು ಮನೆಯಲ್ಲಿ ಒಂದು ತುರ್ತು ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ORS ಅನ್ನೋ ಒಂದು ಪ್ಯಾಕೆಟ್ ಇರಬೇಕು. ಇದು ಬೇದಿ ವಾಂತಿ ಆದಲ್ಲಿ ORS ಒಂದು ಪ್ರಪ್ರಥಮವಾಗಿ ಯೂಸ್ ಮಾಡುವಂತ ಒಂದು ದ್ರಾವಣ, ಆಮೇಲೆ ನಿರ್ಜಲೀಕರಣ ಆದ್ಮೇಲೆ ಕೊಡುವಂಥದ್ದಲ್ಲ. ಈ ORS ಬಗ್ಗೆ ನಮ್ಮೆಲ್ಲರಿಗೂ ಒಂದು ತಿಳುವಳಿಕೆ ಇರಬೇಕು. ನಾವು ORS ಮನೇಲಿ ಇಟ್ಕೋಬೇಕು, ಮತ್ತೆ ಹೋಗಿ ಇದನ್ನ ಅಂಗಡಿಯಲ್ಲಿ ಕೊಂಡ್ಕೋಬೇಕಾದ್ರೆ WHO ಸರ್ಟಿಫೈಡ್ ORS ಅನ್ನ ತಗೊಳ್ಳಿ ಅಂತ ನಾವು ಹೇಳಿ ನಮ್ಮ ಮಾತುಗಳನ್ನ ಮುಗಿಸ್ತೀವಿ. ಧನ್ಯವಾದಗಳು ಡಾಕ್ಟರ್ ಅನುಷಾ ರಾಜ್ ಅವರೇ, ಹಾಗೆ ಡಾಕ್ಟರ್ ಶಿವು ಅವರೇ. ಇದುವರೆಗೂ ORS ನಮ್ಮ ಜೀವ ರಕ್ಷಕ ದ್ರಾವಣ ಅಂತ ನಮಗೆ ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೆ ವಿಶ್ವ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.